ನಮಸ್ತೆ ಎಲ್ಲರಿಗೂ. ಇವತ್ತು ಬೆಳಿಗ್ಗೆ ಅಥವಾ ರಾತ್ರಿ ಚಪಾತಿಗೋ ದೋಸೆಗೆ ಬೇಕಾಗಿರುವಂಥ ಒಂದು ಒಳ್ಳೆ ಸೋಯಾ ಚಂಕ್ಸ್ ಕರಿನ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು, ಬೇಗ ಕೂಡ ಆಗತ್ತೆ. ಸಾಮಾನ್ಯವಾಗಿ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ, ಮಕ್ಳಿಗೂ ಕೂಡ ಒಳ್ಳೆ ಪ್ರೋಟೀನ್ ಸಿಕ್ತಂಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಎಷ್ಟು ಸುಲಭವಾಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 200 ಗ್ರಾಮಷ್ಟು ನಾನು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಅದನ್ನ ನಾನು ಕುದಿಯೋ ನೀರಿಗೆ ಹಾಕಿಡ್ತಾ ಇದ್ದೀನಿ. ಅಂದರೆ ಬರೀ ಬಿಸಿ ನೀರಿಗೆ ಹಾಕಿಡೋದಕ್ಕಿಂತ ನಿಮಗೆ ಒಲೆ ಮೇಲೆ ಒಂದು ಕುದ್ರೆ ನಿಮಗೆ ಅದರದ್ದು ಎಲ್ಲ ನೀರಿನ ಅಂಶ ಇದ್ರದ್ದೆಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದು ಬರೀ ಒಂದು ಕುದಿಸ್ಕೊಳ್ಬೇಕು. ಹಾಗೆಯೇ ನಾನು ಕುದಿಯೋಕ್ಕೆ ಇಟ್ಬಿಟ್ಟು ಸ್ವಲ್ಪ ಈರುಳ್ಳಿ, ನಾನು ಒಂದೆರಡು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ ಕೂಡ ನಾನು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ನಾನು ಶುಂಠಿ ಜಾಸ್ತಿ ಇತ್ತು ಅಂತ ಬರೀ ಶುಂಠಿ ಮಾತ್ರ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಶುಂಠಿ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನೀವು ಈ ಟೈಮಲ್ಲಿ ಶುಂಠಿನ ಸಣ್ಣಕ್ಕೆ ಹೆಚ್ಚಿ ಇಟ್ಕೋಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲನೂ. ಏಕೆ ಇದು ಅಷ್ಟೊತ್ತಿಗೆ ಇದು ಒಂದೇ ಒಂದು ಕುದಿಯುತ್ತೆ ಸಾಕು. ಈಗ ಇದನ್ನು ನಾನು ತೆಗೆದು ತಣ್ಣೀರೊಳಗೆ ಹಾಕ್ಕೊತೀನಿ. ಏಕೆಂದರೆ ಇದನ್ನು ಸ್ವಲ್ಪ ನಾವು ಕಟ್ ಮಾಡ್ಕೋಬೇಕು. ನಾವು ಹಾಗಾಗಿ ತಣ್ಣೀರು ಒಳಗಡೆ ಹಾಕಿಟ್ರೆ ಬೇಗ ನಿಮಗೆ ತಣ್ಣಗಾಗತ್ತೆ. ಸ್ವಲ್ಪ ಸಾಫ್ಟು ಬಂದಿರುತ್ತೆ ಚೆನ್ನಾಗೆ, ಮತ್ತು ತಣ್ಣೀರಲ್ಲಿ ಹಾಕೋದ್ರಿಂದ ನಿಮಗೆ ಬೇಗ ತಣ್ಣಗಾಗತ್ತೆ. ಇದನ್ನು ನಾವು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ದಪ್ಪ ಹಾಕೋದಕ್ಕಿಂತ ನೀವು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಸೈಜ್ ಹೆಂಗೆ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಮಾಡೋದಕ್ಕೆ ಅದು ಒಂಥರ ಗ್ರೇವಿ ಮತ್ತು ಪಲ್ಯ ಥರ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ನೆಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇಷ್ಟು ಬೇಗ ಮಾಡ್ಕೊಳ್ಬೋದು. ಅಂದರೆ ನೀವು ಒಂದು ಚಪಾತಿ ಹಿಟ್ಟು ಕಲಸಿ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ನೀವು ಇದನ್ನು ರೆಡಿ ಆಗಿಬಿಡುತ್ತೆ ಗ್ರೇವಿ. ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಮಸಾಲೆ ಆಗಲಿ ಪ್ರತಿದಾಗಲಿ ಏನೂ ಬೇಕಾಗಲ್ಲ. ನೋಡಿ, ನಾನು ನೀರಿಂದ ಎಲ್ಲನೂ ಚೆನ್ನಾಗಿ ನೀರು ಹಿಂಡ್ಬಿಟ್ಟು ತೆಗೆದಿಟ್ಕೊತಾ ಇದ್ದೀನಿ. ತಣ್ಣೀರಲ್ಲಿ ಹಾಕಿದ ತಕ್ಷಣ ನಿಮಗೆ ಬೇಗನೆ ಅದು ತಣ್ಣಗಾಗುತ್ತೆ. ನಾನು ಹಾಗಾಗಿ ತೆಗೆದು ನೀರನ್ನು ಗಟ್ಟಿಯಾಗಿ ಹಿಂಡ್ಬಿಟ್ಟು ತಗೊಳ್ಬೇಕದು. ಗೊತ್ತಿರುತ್ತೆ ಎಲ್ಲರಿಗೂ, ಯಾಕೆಂದರೆ ಇವಾಗ ಪ್ರತಿಯೊಬ್ಬರು ಸೋಯಾ ಚಂಕ್ಸ್ ಮಾಡ್ತಾರೆ. ಪಲಾವ್ಗಾಗಲಿ, ಗೊಜ್ಜಿಗಾಗಲಿ, ಗ್ರೇವಿಗಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ನೋಡಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಸಣ್ಣಕ್ಕೆ ಕಟ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಮಕ್ಕಳಿಗೆ ಚಪಾತಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ಕ್ಯಾರಿಯರ್ಗಳು ಹಾಕೋಕ್ಕೂ ಚೆನ್ನಾಗಿರುತ್ತೆ. ಈ ಡಬ್ಬಿಗಳಿಗೆ ಹಾಕೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಸಣ್ಣ ಪಲ್ಯಗಳ ಥರ ಮಕ್ಕಳು ಚೆನ್ನಾಗಿ ತಿಂದ್ಕೊಳ್ತಾರೆ. ಇದನ್ನ ಗ್ರೇವಿ ಥರ ಟೈಪು ಮಾಡ್ಕೋಬೋದು, ಸ್ವಲ್ಪ ಪಲ್ಯ ಟೈಪು ಮಾಡ್ಕೋಬೋದು. ನೋಡಿ, ನಾನು ಇದನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ಒಂದರಲ್ಲಿ ಒಂದು 3-4 ಪೀಸ್ ಬರೋ ಹಂಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಮತ್ತು ಈಗ ನಾನು ಒಂದು ಬಾಣಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಆಯಿಲು ಜಾಸ್ತಿ ಬೇಕಾಗತ್ತೆ, ತುಂಬ ಅಂತ ಏನೂ ಅಲ್ಲ, ಲಿಮಿಟಲ್ಲಿ. ಒಂದು 2 ಸ್ಪೂನ್ ಅನ್ನೋ ಬದಲು ಒಂದು 3 ಸ್ಪೂನಷ್ಟು ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಕಡ್ಡಿ ಕರಿಬೇವು, ಈರುಳ್ಳಿ, 2 ಈರುಳ್ಳಿ ಸಣ್ಣಕ್ಕೆ ಹಚ್ಚಿರೋದು. ಇಷ್ಟನ್ನು ನೀವು ಒಂದ್ಸಲ ಎಣ್ಣೆಲಿ 1 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ತುಂಬ ಏನು ಸಾಫ್ಟ್ ಆಗಬೇಕು ಅಂತೇನಿಲ್ಲ, ಏಕೆಂದರೆ ಬೇಯೋದ್ರಿಂದ ಆಲ್ರೆಡಿ ಅದು ಸಾಫ್ಟ್ ಆಗಿಬಿಡತ್ತೆ. ಅದನ್ನು ಹಾಕ್ಕೊಂಡು ನಾನು ಜೊತೆಗೆ ಒಂದು ಟೊಮೊಟೊ ಕೂಡ ಹಾಕ್ಕೊಳ್ತೀನಿ. ಟೊಮೊಟೊನೂ ಅಷ್ಟೇ ನಾನೊಂದು ಇಲ್ಲಿ ಒಂದು 200 ಗ್ರಾಮಷ್ಟು ನಾನು ಒಂದು ಪ್ಯಾಕೆಟ್ ತೊಗೊಬಂದಿದ್ದೆ. ಅದರಲ್ಲಿ 2 ಸಲ ಯೂಸ್ ಮಾಡ್ಕೊತೀನಿ, ಏಕೆಂದರೆ ನಮಗಿರೋದು 3 ಜನಕ್ಕೆ ಸಾಕು. ಒಂದು ದಿವಸ ನಾನು ಸೋಯಾ ಚಂಕ್ಸ್ದು ಪಲಾವ್ ಮಾಡಿದ್ದೆ. ಇವತ್ತಿದನ್ನು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಮೆತ್ತಗಾಯಿತು. ಹಾಗೆ ನಾನು ಹೇಳಿದ್ನಲ್ಲ, ಒಂದು ಅರ್ಧ ಸ್ಪೂನು ಶುಂಠಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ ಹಾಕಿಟ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ದಿವಸ ನಾವು ಫ್ರಿಜ್ಜಲ್ಲಿ ಇಡಬೇಕು ಅಂದಾಗ ಬರೀ ಮಾಡೋದಕ್ಕಿಂತ ಒಂಚೂರು ಉಪ್ಪನ್ನು ಹಾಕಿ ಶುಂಠಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಶುಂಠಿ 2 ಒಟ್ಟಿಗೆ ಮಾಡಿಟ್ಕೊತೀನಿ. ನಾನು ಈ ಸಲ ಊರಿಂದ ತಂದಿದ್ದರಿಂದ ನನಗೆ ತುಂಬ ಶುಂಠಿ ಆಗಿಬಿಟ್ಟಿತ್ತು, ಅದಕ್ಕೆ ಸಪ್ರೇಟ್ ಮಾಡಿಟ್ಕೊಂಡೆ. ಈಗ ಟೊಮೊಟೊನೂ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗಾಗಂಗೆ ಹುರ್ಕೊಂಡು ನಾನು ಮಸಾಲೆ ಪೌಡ್ರು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು, ಒಂದು 1/4 ಸ್ಪೂನ್ ಅರಿಶಿನ, 1 ಸ್ಪೂನಷ್ಟು ಧನಿಯಾದ ಪುಡಿ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರು ನೋಡಿ ಹಾಕ್ಕೊಳ್ಳಿ, ಖಾರ ಹೇಗೆ ತಿಂತಿರೋ ಹಾಗೆ ಅಂತ. ಯಾಕೆಂದರೆ ಈಗ ಆಲ್ರೆಡಿ 1-2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಇಲ್ಲಿ ಪೆಪ್ಪರ್ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾವು ಖಾರ ಕಡಿಮೆ ತಿನ್ನೋದ ಒಂದು 1/4 ಚಮಚ ಪೆಪ್ಪರ್ ಹಾಕ್ಕೊಳ್ತೀನಿ. ಸ್ವಲ್ಪ ಖಾರ ತಿನ್ನೋವಂಥರು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೆ ಒಂದು 1/4 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನಾನು ಮಸಾಲೆ ಪೌಡ್ರನ್ನ 1 ನಿಮಿಷ ಹುರ್ಕೊಳ್ತೀನಿ. ಏಕೆಂದರೆ ಪುಡಿಲಿರೋವಂಥ ಘಾಟು, ಹಸಿ ವಾಸನೆ ಎಲ್ಲ ಹೋದರೆ ನಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಒಂಚೂರು ನಾವು
ಸ್ವಲ್ಪ ನೀರು ಹಾಕಿ ಆ ಪುಡಿಗಳ್ದೆಲ್ಲ ಒಂದು ಕುದಿ ಬರೋಂಗೆ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಒಂದು ನಿಮಿಷ ಎಲ್ಲ ಒಂದು ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಸಣ್ಣ ಕುದಿಯೋಕ್ಕೆ ಶುರುವಾಗ್ತಾ ಇದ್ದಂಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಸೋಯಾ ಚಂಕ್ಸನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ. ಇವಾಗ ನೋಡಿ, ನಾವು ಇದೇನೋ ತುಂಬ ಹೊತ್ತು ನಿಮಗೆ ಬೇಯಬೇಕಾಗಿಲ್ಲ, ಒಂದು 2 ನಿಮಿಷ ಬೆಂದರೆ ಸಾಕು ನಿಮಗೆ. ಈಗ ನಾನೆಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೋಬೋದು. ನೀವು ಸ್ವಲ್ಪ ತುಂಬ ಗ್ರೇವಿ ಥರ ಬೇಕು ಅಂತ ಅನ್ನೋದಾದರೆ ಒಂಚೂರು ಒಂದು ಅರ್ಧ ಸ್ಪೂನ್ ಧನಿಯಾ ಹೆಚ್ಚಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿ ಗ್ರೇವಿ ಸಿಗುತ್ತೆ. ಏಕೆಂದರೆ ಇಲ್ಲಿ ನಾವು ಯಾವುದೇ ಮಸಾಲೆನೂ ರುಬ್ಬಿ ಹಾಕ್ತಾಯಿಲ್ಲ. ಈಗ ನಾನು ಮತ್ತೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು 1 ಗ್ಲಾಸ್ ಬೇಕಾಗತ್ತೆ ನಿಮಗೆ ಸಾಮಾನ್ಯವಾಗಿ. ಈಗ ಇದನ್ನು ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ಹಾಗೆ ಅದು ಬೇಯ್ತಿದ್ದಾಗೇ ಪಕ್ಕದಲ್ಲಿ ನಾನು ಒಂದು ಒಗ್ಗರಣೆ ಹಾಕ್ಕೊತೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಇದರಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಿದ್ದೀನಿ. ನೀವು ಸಾಸಿವೆ ಕೂಡ ಯೂಸ್ ಮಾಡ್ಕೋಬೋದು. ನಾನು ಸಾಸಿವೆ ಹಾಕ್ತಿಲ್ಲ, ಬರೀ ಜೀರಿಗೆ ಮಾತ್ರ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಹಿಂಗು ಮತ್ತು ನಿಮಗೆ ಒಂದು 4-5 ಎಸಳು ಕರಿಬೇವು, 1-2 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಆದರೂ ಆಗುತ್ತೆ, ಗುಂಟೂರು ಮೆಣಸಿನ್ಕಾಯಿ ಆದರೂ ಆಗುತ್ತೆ, ಯಾವ್ದು ಬೇಕಾದರೂ ಹಾಕ್ಕೋಬೋದು. ಒಗ್ಗರಣೆಗೆ 1-2 ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ತಿರುಗಿಸ್ಕೊಂಡು ಅದಕ್ಕೆ ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅದನ್ನು ನೀವು 1 ಸ್ಪೂನಷ್ಟು ಹಾಕ್ಕೊಂಡ್ರೆ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ನೋಡಿ, ನಾನು ಒಂದು ಅರ್ಧ ಸ್ಪೂನಷ್ಟೇ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ಕೊತಿಲ್ಲ. ಯಾಕೆಂದರೆ ನಂದು ಕ್ವಾಂಟಿಟಿ ತುಂಬ ಕಮ್ಮಿ ಮಾಡ್ತಿರೋದ್ರಿಂದ ಜಾಸ್ತಿ ಬೇಡ ಪುಡಿ ಅಂಥೇಳಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಒಂದ್ಸಲ ಇವಾಗ ನಾವು ಒಗ್ಗರಣೆ ಬೇಯ್ತಾ ಇರೋದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಇದಂತೂ ನಿಮಗೆ ನೋಡಿ, ಮಕ್ಕಳಿಗೆ ಕ್ಯಾರಿಯರ್ಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಹೇಳಿದ್ನಲ್ಲ ನಾನು, ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಧನಿಯಾ ಹಾಕ್ಕೊಳ್ಳಿ. ನನಗೆ ಇಷ್ಟು ಸಾಕು. ಈಗ ಚಪಾತಿಗೆ ನಾನು ರಾತ್ರಿ ಡಿನ್ನರ್ಗೆ ಮಾಡ್ತಾಯಿದ್ದೀನಿ. ಚಪಾತಿಗೆ ಈಗಿದ್ರೆ ಸಾಕು, ನಿಮಗೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟೇ ಸಿಂಪಲ್. ಒಂದು ಹೆಚ್ಚು ಕಮ್ಮಿ ನೀವು ರೆಡಿ ಇಟ್ಕೊಂಡ್ರೆ ಒಂದು 8-10 ನಿಮಿಷದ ಒಳಗಡೆ ನಿಮಗೆ ಒಂದು ಒಳ್ಳೆ ಗ್ರೇವಿ ಅಥವಾ ಸೋಯಾ ಚಂಕ್ಸ್ ಕರಿ, ರೆಡ್ ಕರಿ ಅಂತಲೂ ಹೇಳ್ಬೋದು, ಗ್ರೇವಿ ಅಂತಲೂ ಹೇಳ್ಕೊಬೋದು. ಹೇಗೆ ಬೇಕಾದ್ರೂ ನೀವು ಮಾಡ್ಬೋದು. ರೆಡಿ ಆಯಿತು ನೋಡಿ, ಎಷ್ಟು ಸಿಂಪಲ್ಲಾಗಿ. ಏನಿಲ್ಲ, ತುಂಬ 8-10 ನಿಮಿಷನೇ ಅಷ್ಟೇ. ಈಗ ಇದನ್ನು ನೀವು ಆರಾಮಾಗಿ ಬೆಳಗ್ಗೆ ಮಾಡಿಕೊಂಡ್ರು ಅಷ್ಟೇ, ಮಕ್ಕಳ ಕ್ಯಾರಿಯರ್ಗೂ ಹಾಕ್ಬೋದು. ವುಮೆನ್ಸ್ ಕೂಡ ಜಾಬ್ಗೆ ಹೋಗೋರು ಅವರು ಕೂಡ ಕ್ಯಾರಿಯರ್ಗಳಿಗೆ ಹಾಕ್ಕೊಂಡು ಹೋಗ್ಬೋದು. ಈ ಕ್ಯಾರಿಯರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ತಿನ್ನಬೇಕಾದಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿಬಿಟ್ಟು ನೋಡಿ, ಟೇಸ್ಟ್ ನೋಡಿ, ನನಗೆ ಕಾಮೆಂಟ್ಸ್ ಹಾಕಿ ಹೇಗೆ ಬಂತು ಅಂತ. ಹಾಗೆ ಹೊಸಬರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು, ಧನ್ಯವಾದ.